ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಿಂಗರ್‌ಗೆ ಅಥವಾ ಒಬ್ಬ ಆಕ್ಟರ್‌ಗೆ, ಆರ್ಟಿಸ್ಟ್‌ಗೆ ವೇದಿಕೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ತುಂಬ ಮುಖ್ಯ ಆಗುತ್ತೆ. ಹ್ಮ್. ಎಸ್ಪೆಷಲಿ ಸಿಂಗರ್ಸ್‌ಗಿದೆಯಲ್ಲ, ಹ್ಮ್. ನಂದೊಂದು ಥಾಟ್ ಇದೆ. ಮ್ಯೂಸಿಷಿಯನ್ ಆದವ್ರು ಇವಾಗ ಫಾರ್ ಎಕ್ಸಾಂಪಲ್ ಸಿಂಗರ್ ನಾನು. ಹ್ಮ್. ನಂದೇ ಹೇಳ್ಬಿಡ್ತೀನಿ. ನನಗೇನಂದರೆ ಯಾವಾಗಲೂ ನಾನು ಹಾಡು ಹೇಳ್ಕೊಂಡಿರ್ಬೇಕು. ನನಗದೇನೋ ಹ್ಮ್. ನೆಮ್ಮದಿ. ಆ ಸ್ಟೇಜ್ ಮೇಲೆ ಇರೋವರೆಗೂ ಅಲ್ಲಿ ಸಿಗೋ ನೆಮ್ಮದಿನೇ ಬೇರೆ, ಅಲ್ಲಿರೋ ಖುಷಿನೇ ಬೇರೆ. ಯಾವುದೋ ಸಿನಿಮಾದಲ್ಲಿ ಇರುತ್ತೆ ಅಂದರೆ ಈ ಸಾವಿರಾರು ಸ್ವರಗಳನ್ನ ಹುಟ್ಟಾಕೋ ಪೆಟ್ಟಿಗೆನ ಮುಚ್ಚಿಟ್ಟಿದ್ರೆ ಅದು ಹೆಂಗಿರುತ್ತೆ ಹೇಳಿ. ಸೊ ಆ ಥರ ನಮಗೆ ಹಾಡಿ ಏನೋ ಕಲಿತು ಏನೋ ಜನನ ಎಂಟರ್ಟೈನ್ ಮಾಡಬೇಕು ಅಂತಿದ್ದವ್ರಿಗೆ ಏನೂ ಶೋಸ್ ಇಲ್ಲ, ವೇದಿಕೆಗಳು ಸಿಗ್ತಾ ಇಲ್ಲ ಅಂದಾಗ ತುಂಬ ತುಂಬ ನೋವಾಗುತ್ತದು. ಅದಕ್ಕಿಂತ ಇನ್ನೊಂದು ನೋವು ಮೋಸ್ಟ್ಲಿ ಆರ್ಟಿಸ್ಟ್ಗಳಿಗೆ ಬೇರೆ ಏನಿರಲ್ಲ. ಪೇಮೆಂಟ್ ಕೆಲವೊಂದು ಸತಿ ಕಮ್ಮಿ ಇದ್ರೂ ಹೋಗ್ಬಿಡೋಣ, ಹಾಡೋಣ, ಫಸ್ಟು ಸ್ಟೇಜ್ ಮೇಲೆ ಇರಬೇಕು, ಹಾಡ್ತಾ ಇರಬೇಕು. ಅದು ನನಗೆ ತುಂಬ ತುಂಬ ಹ್ಮ್. ನೆಮ್ಮದಿಗೆ ಹೇಳಿದ್ನಲ್ಲ, 2 ವರ್ಷ ಎಷ್ಟು ಒದ್ದಾಡಿದ್ದೀನಿ, ಇಷ್ಟು ಕನಸು ಇಷ್ಟು ಆಸೆ ಇಟ್ಕೊಂಡಿದ್ದವನು 2 ವರ್ಷ ಒಂದು ಶೋ ಸಿಗ್ತಿಲ್ಲ. ಅದು ಆ ಹಂತ ಹೆಂಗಿತ್ತು ಗೊತ್ತಾ ನನಗೆ? ಮುಂಚೆ ಏನಾಗ್ತಿತ್ತು, ಇವನು ಸಖತ್ತಾಗಿ ಹಾಡ್ತಾನೆ, ಇವನನ್ನು ಕರೆಯೋಣ ಶೋಸ್ಗೆ, ಕಮ್ಮಿ ದುಡ್ಡು, ಯಾಕಂದರೆ ಫೇಮಸ್ ಇಲ್ಲ ಅವನು, ಸಖತ್ತಾಗಿ ಹಾಡ್ತಾನೆ, ಕಮ್ಮಿ ದುಡ್ಡು ಕರೆಯೋಣ ಅಂತ. ಯಾವಾಗ ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಆಗಕ್ಕೆ ಶುರುವಾಯಿತು, ಅವಾಗೆಲ್ಲ ಅವ್ರವರೇ ಡಿಸೈಡ್ ಆಗ್ಬಿಟ್ರು, ಓ ಇವ್ನು ಇವಾಗ ಸ್ವಲ್ಪ ಜಾಸ್ತಿ ಫೇಮಸ್ ತಗೋತಾನೆ. ಆಗ್ತೀಯಾನೆ, ಜಾಸ್ತಿ ತಗೋತಾನೆ, ಇವ್ನು ನಮ್ಮ ಶೋಸ್ಗೆಲ್ಲ ಎಲ್ಲಿ ಬರ್ತಾನೆ ಅಂತ. ನಾನು ಯಾರಿಗೂ ಹೇಳೇ ಇಲ್ಲ ಹಂಗೆ ಬರಲ್ಲ ಮಾಡಲ್ಲ ಅಂತ. ಎಷ್ಟೊಂದು ಶೋಸ್ ಹಂಗೆ ಕಟ್ಟಾಯ್ತು ನನಗೆ. ಸರಿ ಆಯ್ತು, ಇದೇನೋ ಕಮ್ಮಿ ಆಯ್ತು ಬಿಡು, ಒಳ್ಳೆ ಇವಾಗ ಆಯ್ತು ಅಂದರೆ ಇವಾಗ ಹೆಸರಾಗ್ತಿದೆ ಅನ್ನೋ ಉದ್ದೇಶಕ್ಕೆ ಬಂದ್ರೆ ದೊಡ್ಡದು ಬೇರೆ ಯಾವುದೋ ಶೋಸ್ ಸಿಗ್ಬೇಕಲ್ವಾ, ಅದಕ್ಕಿಂತ ಇನ್ನೊಂದು ಚೂರು ಅಪ್ಗ್ರೇಡ್ ಶೋಸ್ಗಳು ಸಿಗ್ಬೇಕಲ್ವಾ, ಅದು ಇಲ್ಲ. ಇವಾಗ ಹೆಂಗ್ ಸಿಗಾಕೊಂಡಿದ್ದೆ ನಾನಂದ್ರೆ, ಈ ಕಡೆ ಮೇಲಕ್ಕೆ ಹೋಗೋಷ್ಟು ಹೆಸರು ಇಲ್ಲ, ಈ ಕಡೆ ಕೆಳಗಿಳಿಯೋಷ್ಟು ಇದು ಇಲ್ಲ. ಏನಪ್ಪ ಮಾಡೋದು ಇವಾಗ? ಯಾರು ಅಂಡ್ ಮೋರ್ ಓವರ್ ನಮ್ಗಳಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ನಾವು ಯಾರನ್ನೂ ಕೇಳಕ್ ಹೋಗಲ್ಲ, ಯಾರ ಹತ್ರನೂ ಶೋಸ್ ಕೊಡಿ, ಅದೇನೋ ಕಷ್ಟ ನನಗೆ. ಟ್ಯಾಲೆಂಟ್ ಇದ್ರೆ ಅದು ಹುಡ್ಕೊಂಬರುತ್ತೆ ಅಂತ ಅನ್ನೋದೊಂದು ಥಾಟು. ಬಟ್ ಆ ಪಿರಿಯಡೇ ಒದ್ದಾಡಿರೋದು ನಾನು. 2 ವರ್ಷ ತುಂಬ ಕಷ್ಟಪಟ್ಟು, ಇಲ್ಲ ಏನೂ ಆಗ್ತಿಲ್ಲ, ಹೆಸರು ಬರ್ತಿದೆ ಹೌದು, ಏನು ಪ್ರಯೋಜನ ಅದು? ಈಗ ಅದರಿಂದ ಏನೋ ಸಿಕ್ಕಿದ್ರೆ ಒಳ್ಳೇದಲ್ವ? ಈಗ ಆಯ್ತಪ್ಪ, ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟು ಅಂತ ಹಾಡ್ತಾ ಇರಲಿ, ಆ್ಯಂಡ್ ಮೋರ್ ಓವರ್ ಕಮೆಂಟ್ಸ್ ಓದಿ ಖುಷಿ ಆಗ್ಬೋದು, ಬಟ್ ಅದೇ ಜನನ ನಾನು ಡೈರೆಕ್ಟಾಗಿ ನಿಂತು ಹಾಡಿದಾಗ ಆಗೋ ಖುಷಿ ಇದೆಯಲ್ಲ, ಆ ಖುಷಿನೇ ಬೇರೆ ಅಲ್ವಾ ಅನ್ನೋ ಥರ. ಶೋಸು ತುಂಬ ಇಂಪಾರ್ಟೆಂಟು. ಅಂದರೆ ಅದೊಂಥರ ನಿಮ್ಮ ಎನರ್ಜಿ ಇದ್ದಂಗೆ ಅದು. ನೀವು ಹಾಡೋ ಹೇಳ್ಕೊಂಡು ಆರಾಮಾಗಿ ಸ್ಟೇಜ್ ಮೇಲೆ ಇರೋ ಅಷ್ಟು ಗೊತ್ತಿದೆ ಗೊತ್ತಾ, ಎಲ್ಲ ಆರ್ಟಿಸ್ಟ್ಗಳಿರ್ತಾರೆ, ಆ್ಯಂಡ್ ಮ್ಯೂಸಿಕ್ ನಡೀತಾ ಇರುತ್ತೆ, ಅದು ಕೊಡೋ ವೈಬೇ ಬೇರೆ ನಿಮಗೆ. ತುಂಬ ತುಂಬ ಇಂಪಾರ್ಟೆಂಟು. ನನ್ನ ಲೆಕ್ಕಕ್ಕೆ ಶೋಸ್ ತುಂಬ ಇಂಪಾರ್ಟೆಂಟು. ನೀ ಏನು ಮಾಡಿದ್ರು ಬಿಟ್ಟರು, ದೊಡ್ಡ ಹೆಸರು ಮಾಡಿದ್ರು ಹಾಡು ಹೇಳ್ಕೊಂಡಿರ್ಬೇಕು, ಶೋಸ್ ಮೇಲೆ ಸ್ಟೇಜ್ ಮೇಲೆ ಇರಬೇಕು, ಅದೇ ಚಂದ. ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಬೇಕಾದ್ರೆ ಪ್ರತಿದಿನ ನಾನು ಚೆಕ್ ಮಾಡ್ತೀನಿ ಅದ್ರ ಹೊಸ ಸಾಂಗ್ ಹಾಕಿದಾರಾ ಅಂತ. ಅಲ್ಲಿ ಕಮೆಂಟ್ಸ್ಗಳನ್ನು ನಾನು ನೋಡ್ತಾನೆ ಇರ್ತೀನಿ. ಅಲ್ಲಿ ಹಾಡು ಚೆನ್ನಾಗಿದೆ, ಇನ್ನೂ ಹಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇನ್ನೂ ಇಲ್ಲೇ ಯಾಕಿದ್ದೀರಾ, ನೀವು ಶೋಗೋಗಿ ಸರಿಗಮಪಗೋಗಿ ಸರಿಗಮಪಗೋಗಿ ಅನ್ನೋ 90% ಕಮೆಂಟ್ ಅದೇ ಇರುತ್ತೆ. ನನಗೂ ಒಂದು ಬೇಜಾರಿದೆ, ನೀವಿನ್ನೂ ಯಾಕೆ ಸರಿಗಮಪಗೆ ಹೋಗಿಲ್ಲ ಅಂತ. ಸರಿಗಮಪ ಅಂತ ಬರೋದಾದರೆ ಎಗೈನ್ ಟ್ರೈ ಮಾಡಿದ್ರಾ ಅಥವಾ ಏನು? ಒಂದು ವಿಡಿಯೋ ನೋಡಿದೆ, ಅಲ್ಲಿ ರಾಘವೇಂದ್ರ ಹುಣಸೂರು ಅವ್ರು ಕಮೆಂಟ್ ಮಾಡಿರ್ತಾರೆ, ಧ್ರುವ ಸರ್ಜಾ ಅವರು ಒಂದು ಕಮೆಂಟ್ ಮಾಡಿರ್ತಾರೆ. ಸೊ ಏನಂದ್ರು, ಏನು ಮಾತುಕತೆ ಏನಾದರೂ ಆಯ್ತಾ? ತುಂಬ ಮೆಸೇಜ್ ಬರುತ್ತೆ ಮ್ಯಾಮ್. ಮಾತ್ರ ಸರ್ದೇ ಹೇಳ್ತೇನೆ, ರಾಘವೇಂದ್ರ ಅನ್ಗೋದು ಸರ್ದು ಯಾವುದು ಹಾಡು ಗೊತ್ತಾ, ಅದು ಬಂಗಾರದಿಂದ ಆ ಹಾಡೋದು. ಸರಿ ಹಾಕಿದೆ, ಅದು ವೈರಲ್ ಆಯ್ತು. ಅದು ಹಿಂಗೆ ಒರಿಜಿನಲ್ ಕೇಳ್ದಂಗಿದೆ ನಮಗೆ ಅನ್ನೋ ಥರ ವೈರಲ್ ಆಯಿತು. ಒಂದಿನ ಹಿಂಗೆ ನೈಟ್ ಹಾಕಿದ್ರು ಅವ್ರ ಮೆಸೇಜ್, ಒಂದು 12 ಗಂಟೆಲ್ಲ 1 ಗಂಟೆಲಿ, ನಾನು ನೋಡಿಲ್ಲ, ಮಲಗಿಬಿಟ್ಟಿದ್ದೆ. ಸರಿ ಬೆಳಗ್ಗೆ ಎದ್ದು ಯೂಶ್ವಲಿ ಚೆಕ್ ಮಾಡ್ತೀನಿ ನನಗೆ ಏನು ಕಮೆಂಟ್ ಹಾಕಿದ್ದಾರೆ, ಏನಾದ್ರು ಬಂದಿದೆಯಾ ಅಂತ. ಸರಿ ಇವ್ರ ನಂಬರ್ ನೋಡಿದೆ, ಮತ್ತೆ ಇನ್ನೊಂದ್ಸತಿ ನೋಡಿದೆ, ನಿಜವಾಗ್ಲೂ ಇವರೇನಾ ಅವ್ರೇನಾ ಅಂತ. ಅಂತ. ಆಮೇಲೆ ಇನ್ಬಾಕ್ಸ್ ಮಾಡಿ ಬ್ರದರ್ ನಿಮ್ಗೆ ಇದನ್ನ ಏನೋ ಹಾಕಿದ್ರು. ಸರಿ ಅಂದ್ಬಿಟ್ಟು ನಾನು ಮೆಸೇಜ್ ಹಾಕ್ತೀನಿ, ಇಮಿಡಿಯೇಟ್ ಮೆಸೇಜ್ ಹಾಕ್ತೀನಿ, ಹಿಂಗಿದೆ ನನ್ನ ನಂಬರ್ ಇದಿದೆ ತಗೊಳ್ಳಿ ಅಂತ. ಅವ್ರು ಒಂದೇ ವರ್ಡ್ ಹಾಕಿದ್ರು, ಓಕೆ ನಮ್ಮ ಟೀಮ್ ನಿಮ್ಮನ್ನು ಫಾಲೋ ಅಪ್ ಮಾಡ್ತಿರತ್ತೆ, ಶೀಘ್ರದಲ್ಲೇ ನಿಮ್ಮನ್ನು ಮೀಟ್ ಮಾಡ್ತೀವಿ ನಾವು ಅಂತ. ಆ ಒಂದು ದಿನ ಖುಷಿ ಇದೆ ಗೊತ್ತಾ, ಅದು ಬೇರೆ. ಯಾಕಂದರೆ ಆ ಕನಸು ನಂಗೆ ತುಂಬ ಚಿಕ್ಕದ್ರಿಂದನೂ ಬರ್ತಾ ಇದ್ದೀನಿ. ನಾನು ಆಡಿಷನ್ಗೆ ಏನು ನಾನು ನಿನ್ನೆ ಮೊನ್ನೆ ಇದು ಮಾಡ್ದೋನಲ್ಲ. ಆ್ಯಂಡ್ ಪ್ರತಿ ಸಲನೂ ಏನಾಗ್ತಿತ್ತು ಗೊತ್ತಾ, ಹಾಡ್ತಿದ್ದೆ ಫಸ್ಟ್ ರೌಂಡ್ ಓಕೆ, ತೀರಾ ಸೆಕೆಂಡ್ ರೌಂಡ್ ಓಕೆ, ಅದಾದ್ಮೇಲೆ ಯಾಕೆ ಮುಂದಕ್ಕೆ ಹೋಗ್ತಿರಲ್ಲ ಅಂತ ನನಗೂ ಗೊತ್ತಿಲ್ಲ. ಹೋಗ್ತಾನೆ ಇರಲಿಲ್ಲ ಮುಂದಕ್ಕೆ. ಅದ್ರ ನೆಕ್ಸ್ಟ್ ರೌಂಡ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ. ಕೆಲವೊಂದು ಆಡಿಷನ್ಸ್ ಅಂತೂ, ಅಂದರೆ ಕೆಲವೊಂದು ರಿಯಾಲಿಟಿ ಶೋಸ್ ಹೋಗಿ ಮೆಗಾ ಆಡಿಷನ್ಸ್ ತನಕ ಹೋಗಿದ್ದೀನಿ. ಮೆಗಾ ಆಡಿಷನ್. ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಮಾಡಿ ಹಿಂಗಾಗಿದೆ ಅಂತ ಮೆಸೇಜ್ ಎಲ್ಲ ಮಾಡಿದ್ದಾರೆ. ಹಿಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನಾನು ಇಲ್ಲ ಅಲ್ಲಿ. ಏನಕ್ಕೆ ಅಂತಂದರೆ ಬೇರೆ ಯಾರೋ ಸಿಕ್ಕಿದ್ದಾರೆ, ಕಂಟೆಂಟ್ ವೈಸ್ ಆ ಥರದ್ದು ಏನೋ ಸಿಕ್ಕಿದೆ, ಸೊ ನೋಡೋಣ ನೆಕ್ಸ್ಟ್ ನಿಮಗೆ ಅನ್ನೋ ಥರದ್ದೊಂದು ಮೆಸೇಜು. ಆವಾಗಲೂ ಬೇಜಾರಾಯ್ತು ನನಗೆ, ಇನ್ನೇನು ಮಾಡಬೇಕು ಅಂದರೆ, ಇನ್ನೇನು ಹಾಡಬೇಕು, ತೀರಾ ವಾವನ್ನಾಗಿ ಹಾಡ್ತೀವಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅಲ್ಲಿ ನಿಂತು ಪರ್ಫಾರ್ಮ್ ಮಾಡೋ ಅಷ್ಟು ಏನೋ ಸಂಪಾದನೆ ಮಾಡ್ತಾ ಇದೀವಲ್ಲ, ಇನ್ನೇನು ಮಾಡಬೇಕು ಅಂತ ತುಂಬ ಹೋಗಿದ್ದೀನಿ ಆಡಿಷನ್ಸ್ಗೆ.
ಪ್ರತಿ ಸಲನೂ ರಿಜೆಕ್ಟ್ ಆಗಿದೆ, ಪ್ರತಿ ಸಲನೂ ಎಷ್ಟೊಂದೊಂದು 2 ವರ್ಷ ಅಂತೂ ಬಿಟ್ಟೇ ಬಿಟ್ಟಿದ್ದೆ ನಾನು. ಬರೀ ಸರಿಗಮಪಗ್ ಮಾತ್ರ. ಇಲ್ಲ, ಎಲ್ಲದಕ್ಕೂ ಹೋಗಿದ್ದೀನಿ ನಾನು, ಎಲ್ಲ ಎಲ್ಲದಕ್ಕೂ. ಟಿವಿ ಚಾನಲ್ ಹಾ. ಏನೇನು ಆಡಿಷನ್. ಕೆಲವೊಂದು ಇದ್ರವ್ರು ಅವರೇ ಕರೀತಿದ್ರು ಹ್ಮ್. ಹಿಂಗೆ, ಅಂದ್ರೆ ಯಾವ್ದಾರ ವಿಡಿಯೋಸ್ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಅವಾಗ ಇನ್ನೂ ನೋಡಿ ಏನೂ ಓಕೆ. ಆಗಿರ್ಲಿಲ್ಲ, ಹಾ. ಇವ್ನು ಹಾಡ್ತಲ್ಲ ಬರ್ತೀರಾ ಆಡಿಷನ್ಗೆ ಅಂತ ಕರೆಯೋರು. ಸರಿ ಹೋಗ್ತಿದ್ದೆ, ಹ್ಮ್. ಅಲ್ಲಿ ಹೋಗಿ ಹಾಡ್ಮೇಲೆ ರಿಜೆಕ್ಟ್ ಮಾಡೋದು. ಸುಮ್ಮನಿರ್ತೀನಿ ಬೇಡ ಅಂತ ನೀವೇ ಕರೆಯೋದು, ಕರೆದ್ಬಿಟ್ಟು ಆಡಿಷನ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡೋದು. ನಾನು ಇದ್ಯಾವ ಥರಪ್ಪ ಇದು ಅಂತ ಅದೊಂದು ಬೇಜಾರು. ಅದಾದ್ಮೇಲೆ 2 ವರ್ಷ ಬಿಟ್ಟೆ ನಾನು, ಎಲ್ಲೂ ಹೋಗೋದು ಬೇಡ, ಆಡಿಷನ್ಸ್ ಸವಾಸನೇ ಬೇಡ ಅಂತ. ಅದಾದ್ಮೇಲೆ ನನ್ನ ವೈಫು ಮತ್ತೆ ಹ್ಮ್. ಲಾಸ್ಟ್ ಇಯರು, ಇಲ್ಲ ಹೋಗೋಣ ಬನ್ನಿ, ನಾನು ನಿಂತ್ಕೋತೀನಿ ಪಾಪ, ಅವಳೇ ಕ್ಯೂನಲ್ಲಿ ನಿಂತು ಟೋಕನ್ಸ್ ಎಲ್ಲ ತಗೊಂಡು ಮಾಡಿ ಹಿಂಗೆಲ್ಲ ಹೇಳಿ ಬಂದ್ಲು. ಬಟ್ ಅದು ರಿಜೆಕ್ಷನ್ ಮತ್ತೆ. ಸೊ ಅವಾಗ ಅನ್ಕೊಂಬಿಟ್ಟೆ, ನೋಡು ಅದು ಬರೋ ಟೈಮಿಗೆ ಬರುತ್ತೆ, ಇನ್ನಿದ್ರಿಂದ ಹಲ್ದು. ಹೌದು. ಆಮೇಲೆ ಅದು ಏನಾಗ್ತಿತ್ತು ಫ್ರಾಂಕ್ಲಿ ಹೇಳೋದಾದ್ರೆ, ಆಡಿಷನ್ ರಿಜೆಕ್ಟ್ ಆಗಿ ಬರ್ತಿದೆ ಗೊತ್ತಾ, ನನಗೆ ಅದರಿಂದ ಆಚೆ ಬರೋಕ್ಕೆ ತುಂಬ ಟೈಮ್ ಹಿಡಿತಿತ್ತು. ಮಿನಿಮಮ್ 1 ವಾರ ಹತ್ತತ್ರ ನಾನು ಅದೇ ಗುಂಗಲ್ಲಿ ಇರ್ತಿದ್ದೆ. ಒಂಥರ ಬೇಜಾರು, ಲೈಫಲ್ಲಿ ಏನೋ ಆಗ್ತಿಲ್ವಲ್ಲಪ್ಪ, ಇದು ಏನು ಇಷ್ಟೆಲ್ಲ ಕಲಿತು ಇಷ್ಟೆಲ್ಲ ಮಾಡಿ. ಅವಾಗ್ಲೂ ಇವಾಗ ಲಾಸ್ಟ್ ಟೈಮ್ ಯಾವ್ದು ಆಡಿಷನ್ಗೆ ಹೋಗಿದ್ದೆ ಅಂದಲ್ಲ, ಅವಾಗಲೂ ನನಗೊಂದು 70,000 ಫಾಲೋವರ್ಸ್ ಆಗಿದ್ರು. ಹ್ಮ್. ಆಮೇಲೆ ಒಂದು ಆಡಿಯೋ ವೈರಲ್ ಆಗಿತ್ತು, ಅದು ನನ್ನನ್ನೊಂದು ಬೊಂಬೆಯನ್ನು ಮಾಡಿದ ವೈರಲ್ ಆಗಿತ್ತು ಅದು. ಅದ್ ಆ ಟೈಮಲ್ಲಿ ಹಾಡಿದ್ದ. ಆ ಟೈಮ್ ಅವಾಗ ಇನ್ನೂ ಆಡಿಷನ್ಸ್ ನಡೀತಿತ್ತು ಇದ್ರದ್ದು. ಇವಾಗ ಕರ್ಕೊಂತಾರೆ ಏನೋ, ಇವಾಗ ಆಯ್ತಲ್ಲ, ಇವಾಗ ಏನೋ ಆಗ್ತಿದೆ. ನೋಡಿದ್ರೆ ಅವಾಗ್ಲೂ ಇಲ್ಲ. ಅಂದ್ರೆ ನಿಮ್ಮಿಂದ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಅದ್ ದುರಂತ ಏನ್ ಗೊತ್ತಾ, ಅದು ಅವ್ರಿಗೆ ರೀಚೇ ಆಗಿಲ್ಲ. ಎಷ್ಟೊಂದು 5 ಮಿಲಿಯನ್ ಏನೋ ಸಮಥಿಂಗ್ ಆಯ್ತು ಆ ಚಾನಲ್ಗೆ. ಅಂದ್ರೆ ಮೀನ್ಸ್ ಅಲ್ಲಿ ಏನೇನು ಆ ಟೀಮಲ್ಲಿ ಇರ್ತಾರಲ್ಲ, ನಾನು ಅನ್ಕೊಂಡೆ ಎಲ್ಲರಿಗೂ ರೀಚ್ ಆಗಿರುತ್ತಿದ್ದು ಅಂತ. ನೋಡಿದ್ರೆ ಅವ್ರಿಗೆ ಯಾರಿಗೂ ರೀಚ್ ಆಗಿಲ್ಲ. ನಾನು ಹೇಳ್ದೆ ಹಿಂಗೆ ಒಂದು ವೈರಲ್ ಆಗಿದೆ ಅಂದ್ರೆ, ಹೇಳ್ತಾರೆ ನಿಮ್ಮ ಬಗ್ಗೆ ಒಂದು ಏನಾದ್ರು ಹೇಳಿ, ಏನು ಇದೆ ನಿಮ್ಗೆ ಏನಿದೆ. ನಾನು ಅಲ್ಲಿ ಹೇಳ್ದೆ, ಈ ಥರ ನಂದೊಂದು ಆಡಿಯೋ ವೈರಲ್ ಆಗಿದೆ ಈ ಥರ. ಯಾವುದು ಅಂದ್ರು. ಅವ್ರಿಗೆ ಗೊತ್ತೇ ಅಲ್ಲ. ಹೌದಾ ಕೊಡಿ, ಇಲ್ಲಿ ನೋಡ್ತೀನಿ. ಇದು ವೈರಲ್ ಆಗಿದೆಯಾ? ಅಯ್ಯೋ ದೇವ್ರೆ, ಇನ್ನ ಏನಪ್ಪ ಆಗ್ಬೇಕು ನನಗೆ. ನಾನು ಅದ್ರ ಮೇಲೆ ಆಲ್ರೆಡಿ ಆಸೆ ಇಟ್ಕೊಂಡ್ಬಿಡಿ, ಏನೋ ಆಗುತ್ತಿದ್ದು ಸಖತ್ತಾಗಿ ಹೋಗುತ್ತೆ ಅಂತ. ಇವ್ರಿಗೆ ಇನ್ನೂ ತಲುಪಿಲ್ಲ ಅಂದ್ರೆ, ಇನ್ನೂ ಏನೋ ಮಾಡಬೇಕು ಅನ್ನೋದು ಪೆಂಡಿಂಗ್ ಇದೆ ನನಗೆ. ಯಾಕಂದ್ರೆ ಅವಾಗ ಒಂದು 70,000 ಇದ್ರು. ನನಗೆ ಇನ್ನೂ ನೆನಪಿದೆ, ಹಿಂಗೆ ಹೇಳಿದ್ರು ಅವ್ರು, ಯಾವುದು ಹೌದಾ ನಿಮ್ಮ ಹೆಸರ ಕೊಡಿ ನೋಡೋಣ ಯಾವುದು ಅಂತ ಹಿಂಗೆ ತೆಗೆದು ನೋಡಿದ್ರು. 70,000 ಇದ್ದಾರೆ, ಪರವಾಗಿಲ್ಲ ಅಂದ್ರು. ಅಯ್ಯೋ ಅಂದ್ರೆ ದೇವ್ರೆ, ಪ್ರೊಫೈಲೇ ರೀಚ್ ಆಗಿಲ್ಲ. ಪ್ರೊಫೈಲೇ ಅದು ಹಿಂಗಾಗಿದೆ, ನಾರ್ಮಲ್ ಆಡಿಯನ್ಸ್ಗಳಿಗೆ ಹೋಗಿದೆ, ನಾರ್ಮಲ್ ಆಡಿಯನ್ಸ್ಗೆ ಹೋಗಿದೆ, ನಾರ್ಮಲ್ ಇವರಿಗೆಲ್ಲ ರೀಚ್ ಆಗಿದೆ. ಬಟ್ ಇದು ನನಗೆ ಅವತ್ತು ನಗು, ಬೇಜಾರು ಎಲ್ಲ ಒಂದು, ಇದೇನಪ್ಪ ನಾನು ಏನೋ ಆಗಿದೆ ಅನ್ಕೊಂಡ್ರೆ ಇನ್ನೂ ಏನಾಗಿಲ್ವಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಒಂದು 10 ನಿಮಿಷ ಆದ್ಮೇಲೆ ನಂಗೆ ಅರ್ಥ ಆಯಿತು, ಮೋಸ್ಟ್ಲಿ ಇನ್ನೂ ಮಾಡೋದೇನೋ ಇದೆ. ನಾನು ಕೆಲವೊಂದು ಡೆಸ್ಟಿನೀಸ್ನ ಬಿಲೀವ್ ಮಾಡ್ತೀನಿ. ಅಂದರೆ ಯಾವಾಗ ಏನು ಸಿಗಬೇಕು ಅದಾಗುತ್ತೆ. ಮೋಸ್ಟ್ಲಿ ಇದು ನಿನ್ನ ಟೈಮ್ ಅಲ್ಲ, ಇನ್ನೊಂದು ಸ್ವಲ್ಪ ಕಲಿಯೋದಿದೆಯೋ, ಅಥವಾ ಇನ್ನೊಂದು ಸ್ವಲ್ಪ ಕೆಲಸ ಮಾಡೋದಿದೆಯೋ, ಅಥವಾ ಇನ್ನೊಂಚೂರು ರೆಕಗ್ನೈಸ್ ಆಗಿ ನಿನ್ನ ಅಲ್ಲಿ ನಿಲ್ಸೋದಿದೆಯೋ, ದೇವ್ರ ನಿರ್ಣಯ ಒಂದು ಇರುತ್ತೆ. ಅದನ್ನ ನಾವು ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು. ಅದಾದ್ಮೇಲಿಂದ ಬಂದು 1 ವಾರ ಅದೇ ಮೂಡಲ್ಲಿ ಇದ್ದೆ ನಾನು. ಆಮೇಲೆ ಮತ್ತೆ ಚೇರಪ್ ಇಲ್ಲ, ಪರವಾಗಿಲ್ಲ ಆಗುತ್ತೆ, ಇಷ್ಟೊಂದು ರಿಜೆಕ್ಷನ್ ಆಗಿದೆ, ಇದೆ ಒಂದು ಹೊಸದ ಅನ್ನೋದೊಂದು ಆಮೇಲೆ ರಿಯಲೈಸ್ ಆಗುತ್ತೆ. ಸೊ ಆಮೇಲೆ ಮತ್ತೆ ಶುರು ಮಾಡಿದೆ. ಸೊ ಮಾಡೋಣ ಮತ್ತೆ ಹಾಡೋಣ ಅಂತ. ಸೊ ಆವತ್ತಿನ ಇದು ಇವಾಗ ನೋಡಿ 2 ಲಕ್ಷಕ್ಕೆ ತಂದು ನಿಲ್ಸಿದೆ. ಮೋಸ್ಟ್ಲಿ ನಾನು ಅವತ್ತು ಅದನ್ನೇ ಸಿಕ್ಕಿ ಮಾಡಿಬಿಟ್ಟಿದ್ದರೆ, ಬಿಡು ಇನ್ನೇನಾಯಿತು ನನಗೆ, ಇನ್ನೇನು ಫೋಕಸ್ ಮಾಡೋದು ಇದನ್ನ ಅಂತ ಸುಮ್ಮನಾಗ್ತಿದ್ದೆ ನಾವು. ಬಟ್ ಇವಾಗ ಅಟ್ಲೀಸ್ಟ್ ಅಲ್ಲಿ ಹೋಗಿ ನಿಂತಾಗ, ಯಾವ್ದಾರ ರಿಯಾಲಿಟಿ ಶೋಸ್ಗೆ ಹೋಗಿ ನಿಂತಾಗ, ನನ್ನನ್ನು ಪ್ರೀತಿಸೋ ಒಂದು ಬಳಗ ಆಲ್ರೆಡಿ ರೆಡಿ ಇರ್ತಾರೆ. ಇಲ್ಲ ಇವನು ಹೋದ್ರೆ ಅಲ್ಲಿಗೆ ಚಂದ ಅನ್ನೋದು. ಸೊ ಆ ಮೂಮೆಂಟ್ ಹೆಂಗಿರುತ್ತೆ ಅನ್ನೋದು ನನಗೆ ಆ ದಿನ ಬಂದಾಗ ಫೀಲ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ. ಬಟ್ ತುಂಬ ಹೋಗಿದ್ದೀನಿ, ತುಂಬ ರಿಜೆಕ್ಷನ್. ಅದರಲ್ಲಿ ಹೇಳ್ಕೊಳ್ಳೋದೇನು ರಿಜೆಕ್ಷನ್ ಆಗಿದೆ, ನಾನು ರಿಜೆಕ್ಟೆಡ್ ಪೀಸೇ ಅವಾಗೆಲ್ಲ. ಇವಾಗ ಜನ ಕೈ ಹಿಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಅಂಡ್ ಅಲ್ಟಿಮೇಟ್ಲಿ ನಾನು ಬಿಲೀವ್ ಮಾಡೋದು, ಹಾಡೋದು ಯಾರಿಗೋಸ್ಕರ? ಜನಗಳಿಗೆ. ನಾವ್ ಎಲ್ಲೇ ಹೋಗಿ ಹಾಡಿದ್ರು ನಿಲ್ಲೋ ಜಾಗ ಬೇರೆ ಇರ್ಬೋದು, ಬಟ್ ತಲುಪೋದು ಒಬ್ರಿಗೆ ಅಲ್ವಾ, ಜನಕ್ಕೆ ಅದು ಹೋಗೋದು. ಇವಾಗ ಆಲ್ರೆಡಿ ಜನ ನಿನ್ನನ್ನು ಕೈ ಹಿಡ್ದಿದ್ದಾರೆ ಅಂತಂದ್ರೆ, ಮುಂದೊಂದು ದಿನ ಅದು ಸಿಗುತ್ತೆ. ಅಂಡ್ ಒಂದು ಹಂತಕ್ಕೆ ಬಿಟ್ಬಿಟ್ಟೆ ಮ್ಯಾಮ್ ನಾನು. 1.5 ಲಕ್ಷ ಯಾವಾಗ ಅದು ರಿಜೆಕ್ಷನ್ ಆಯ್ತಲ್ಲ, ಅದಾದ್ಮೇಲಿಂದ ನಾನು ಅನ್ಕೊಂಡೆ ಬೇಡ, ಈ ರಿಯಾಲಿಟಿ ಶೋಸ್ ಆವಾಸನೆ ಬೇಡ. ಆದ್ಮೇಲೆ ಜನ ಆರಾಮಾಗಿ ಕೈ ಹಿಡ್ದಿದ್ದಾರೆ ನನ್ನ. ಇದನ್ನೇ ಇನ್ನೊಂದು ವರ್ಷ ಮುಂದುವರ್ಸ್ಕೊಂಡು ಹೋಗೋಣ. ಅವ್ರಿಗೆ ಯಾವ ಥರ ಇಷ್ಟ ಹಾಡುಗಳು ಹಾಡೋಣ, ನಾನೇ ಚಾಲೆಂಜಿಂಗ್ ಮಾಡ್ಕೊಂಡು ಹಾಡೋಣ ಅಂತ. ಲಿಟ್ರಲಿ ಅದು ವರ್ಕ್ ಆಯಿತು ನನಗೆ. ಜನ ಇದ್ದಾರೆ ಇವಾಗ, ಅವ್ರಿಗೆ ಎಷ್ಟು ರೆಕಗ್ನೈಸೇಷನ್ ಅಂದರೆ, ಒಂದು ಚಾನಲ್ ಹಾಡು ಬಂದವ್ರಿಗೆ ಏನು ರೆಕಗ್ನೈಸೇಷನ್ಸ್ ಇದೆಯೋ ಅದು ಆಲ್ರೆಡಿ ಜನ ನನಗೂ ಕೊಡ್ತಿದ್ದಾರೆ. ಈಗ ಎಲ್ಲರೂ ಒಂದು ಪಬ್ಲಿಕ್ ಶೋಸ್ಗೆ ಯಾರು ಕರೆದಾಗ ಹೋದರೆ ಗುರುತಿಸ್ತಾರೆ ಜನ. ಸರ್ ಮೊನ್ನೆ ಒಂದು ಶೋಗೆ ಹೋಗಿದೆ ಆಯ್ತು, ಹಿಂಗೆ ಯಾವುದೋ ಪಬ್ಲಿಕ್ ಇವೆಂಟ್ ಕರೆದಿದ್ರು. ಹಿಂಗೆ ಕೂತಿದ್ದೀನಿ, ಅಲ್ಲಿ ಇನ್ನೊಂದು 3 ಜನ ಸಿಂಗರ್ಸ್ ಇದ್ದಾರೆ. ಅವ್ರು ಯಾರು ಅಂತಲೂ ನಾನು ನೋಡಿರಲಿಲ್ಲ ಆಯ್ತಾ. ಪಕ್ಕದಲ್ಲಿ ಅಣ್ಣ ನೀವಾ ಅಂತ ಒಬ್ರು ಲೇಡಿ ಸಿಂಗರ್ ನನ್ನ ಪಕ್ಕದಲ್ಲಿ ಕೂತು, ಅಣ್ಣ ನೀವಾ ಅಂತ. ಹೂನಮ್ಮ ನಾನು ಗೊತ್ತಾ ನಿಮ್ಗೆ? ಅಣ್ಣ ನೀವು ಗೊತ್ತಿಲ್ಲೇನ್ರಿ, ನಮ್ಮ ಉತ್ತರ ಕರ್ನಾಟಕ ಹುಡುಗಿಯವರು, ನೀವು ತುಂಬ ಫೇಮಸ್ ರೀ, ನನ್ನ ಫ್ರೆಂಡ್ ಒಬ್ಬ ನಿಮ್ಮ ವೀಡಿಯೋ ತೋರಿಸೋರ್ಸ್ ಹೇಳ್ತಿರ್ತಾನೆ, ನೋಡು ಹಿಂಗೆ ಹಾಡಬೇಕು, ನೀನು ಹೆಂಗೆ ಹಾಡ್ತೀಯ, ಫಸ್ಟ್ ಹಾಡೋದು ಕಲಿ ಅಂತ ಬೈತಿರ್ತಾನೆ ಅಂತ. ಹೌದಾ ಅನ್ನೋದೊಂದು ಏನೋ ಖುಷಿ ಆಯಿತು. ಅದೆಲ್ಲ ಮುಗೀತು.
ಸರಿ ಎಲ್ಲ ಮುಗಿಸಿ ಪೇಮೆಂಟ್ ಮಾಡ್ಕೊಂಡು ಹೊಡ್ತಿದ್ದೆ. ಡ್ಯಾನ್ಸರ್ಸ್ ಎಲ್ಲ ಇದ್ರು ಅಲ್ಲ ಆಯ್ತಾ, ಎಲ್ಲ ಮುಗೀತು. ಒಂದು 1 ಗಂಟೆ ಆಗಿದೆ. ಸರಿ ನಾನು ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೋಗಿದೆ. ಒಬ್ರು ಡ್ಯಾನ್ಸರ್ಸ್ ಹೊಡ್ ಬಂದರು ಹುಡುಗಿ. ಅಣ್ಣ ಅಣ್ಣ ಒಂದು ನಿಮಿಷ ಏನು ಹೇಳಿ, ಒಂದೇ ಒಂದು ಫೋಟೋ ತಗೋಬೋದಾ ನಿಮ್ಮ ಜೊತೆ ಅಂತ. ನಾನು ಪರವಾಗಿಲ್ವೇ ಏನೋ ಆಗಿದೆ. ನಾನು ಕೆಲವೊಂದ್ಸತಿ ನನ್ನ ವೈಫಿಗೆ ಅದೇ ಅಂತ, ನಿಜವಾಗ್ಲೂ ಫೇಮಸ್ ಆಗ್ತಾ ಇದ್ದೀನಿ ನಾನು ಅಥವಾ ರೆಕಗ್ನೈಸ್ ನಿಜವಾಗ್ಲೂ ಆಗಿದ್ರೆ ನೀವು, ನನಗೆ ನಂಬಕ್ಕಾಗಲ್ಲ. ನನಗೆ ಹೆಂಗೆ ಅಂದ್ರೆ ಹಿಂಗೆ ಹೋಗ್ತಿದ್ರು ಎಲ್ಲರೂ ಗುರ್ತಿಡಿಬೇಕು ಅಂತ. ಅದು ಯಾರೋ ಒಬ್ರು ಗುರ್ತಿಡ್ರೆ ಎಲ್ಲೋ ಒಂದ್ ಕಡೆ ಹೋಗಿದೆ ಅಂತ. ಬಟ್ ಆ ದೇವರ ಆಶೀರ್ವಾದ ತುಂಬಾ ಜನಕ್ಕೆ ರೀಚ್ ಆಗಿದೆ. ಬಟ್ ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಮೋಸ್ಟ್ಲಿ ಅದು ಇನ್ನೊಂಚೂರು ಏನೋ ಆಗ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಅಂತ. ಬಟ್ ತೋರಿಸೋ ಪ್ರೀತಿ ಮಾತ್ರ ಅವಾಗ ಅನ್ಸುತ್ತೆ, ಇಲ್ಲ ಜನ ಕೈ ಹಿಡ್ದಿದ್ದಾರೆ ಆಲ್ರೆಡಿ, ಯಾಕೆ ಒದ್ದಾಡೋದು ರಿಯಾಲಿಟಿ ಶೋಸ್ ಅದು ಇದು ಅಂತ. ಬಟ್ ನಿಮ್ಗೆ ದೊಡ್ಡ ಎಕ್ಸ್ಪೋಸರ್ ಅಂತ ಬೇಕು ಅಂದಾಗ ರಿಯಾಲಿಟಿ ಶೋ ಬೇಕು ಅಂತ ಅನ್ಸುತ್ತೆ. ಆ ಮೂಮೆಂಟಲ್ಲಿ ಅನ್ಸುತ್ತೆ ನಿಮಗೆ ಬೇಕು ಅಂತ. ಅಥವಾ ಇವಾಗಲೇ ಎಲ್ಲ ಸಿಗುತ್ತೆ ಅನ್ನಂಗಿದ್ರೆ ನನಗೆ ಸಾಕು. ನಂಗೆ ಜನ ಆಲ್ಮೋಸ್ಟ್ ಪ್ರೀತಿ ತೋರಿಸಿದ್ದಾರೆ ಆ್ಯಂಡ್ ಇನ್ನೂ ತೋರಿಸ್ತಾ ಇದ್ದಾರೆ. ಏನೋ ಒಂದು ಹಾಕ್ದಾಗ ಸಪೋರ್ಟಿಂಗ್ ನಿಲ್ತಾರೆ, ಮಾಡ್ತಾರೆ, ಬರ್ತಾರೆ, ನಾನು ಹಾಡ್ತೀನಿ ಅಥವಾ ನಾವು ಬರ್ತೀವಿ ಅಂತ. ಸೊ ದಟ್ ಈಸ್ ಎನಫ್ ಅಂತ. ರಾಘವೇಂದ್ರ ಹುಣಸೂರ್ ಅವರು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರಿ. ಅಂದರೆ ಏನು ರನ್ ಆಗ್ತಿತ್ತ ಶೋ ಆ ಟೈಮಲ್ಲಿ ಮಾಡಿದ್ದ ಅಥವಾ ಹೇಗೆ? ಹೌದು, ಮೋಸ್ಟ್ಲಿ ಅದು ಆ ಟೈಮಲ್ಲಿ ಆಡಿಷನ್ಸ್ ನಡೀತಾ ಇತ್ತು. ರೀಸೆಂಟ್ ಆಗಿ ಅಂದ್ರೆ ಇಲ್ಲ ಆಡಿಷನ್ ನಡೆದು ಒಂದು ಎಪಿಸೋಡ್ ಶುರುವಾಗ್ಬಿಡ್ತು. ಮೆಗಾ ಆಡಿಷನ್ಸ್ ಎಲ್ಲ ಆಗಿ ಆಲ್ರೆಡಿ ಶುರುವಾಗಿತ್ತು. ನನಗೆ ಅವಾಗ ಹೆಂಗೆ ಅಂದ್ರೆ, ಈ ಸತಿಗೆ ಏನೋ ಕರ್ಕೊಂತಾರೇನೋ ಅನ್ನೋದೊಂದೇನೋ ಖುಷಿ. ವೈಲ್ಡ್ ಕಾರ್ಡ್ ಎಂಟ್ರಿ ಲಿಟ್ರಲಿ ಹಂಗೆಲ್ಲ ಯೋಚನೆ ಮಾಡ್ತಿದ್ದೆ ನಾನು. ನನ್ನ ವೈಫ್ ಕುತ್ಕೊಂಡು ಮಾತಾಡ್ಬೇಕಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಸಿಗ್ಬೋದಾ, ಏನೋ ಮಾಡ್ಬೋದಾ ಅಂತ. ಬಟ್ ಆಮೇಲೆ ಗೊತ್ತಾಯ್ತು ನನಗೆ ಕ್ಲಿಯರ್ ಆಗಿ ಈ ಸತಿದಲ್ಲ. ಯಾಕಂದ್ರೆ ಅದು ಸೀಸನ್ಗೆ ಸೆಟ್ ಆಗ್ಬಿಟ್ಟಿರುತ್ತೆ. ಅವ್ರು ಒಂದು ಸೆಟ್ ಆಫ್ ಏನ್ ಮಾಡಬೇಕು ಅದನ್ನ ಸೆಟ್ ಮಾಡಿ ನೀಟಾಗಿ ರನ್ ಮಾಡ್ತಿರ್ತಾರೆ. ಆ ಮಧ್ಯ ಕಷ್ಟ ಅದು. ಅಂಡ್ ಮೋರವ್ರು ನಾನು ಕೆಲವೊಂದ್ಸತಿ ಅದೇನು ವೈಲ್ಡ್ ಕಾರ್ಡ್ ಮಾತ್ರ ಬೇಡಪ್ಪ, ಮಧ್ಯದಲ್ಲಿ ಹೋಗಿ ನಿಲ್ಬಾರ್ದು, ಹೋದ್ರೆ ಸ್ಟಾರ್ಟಿಂಗ್ ಇಂದ ಹೋಗೋಣ, ಎಷ್ಟು ದಿನ ಇರುತ್ತೋ ನೋಡೋಣ ಅಂತ. ಬಟ್ ಅವರು ಅದೇ ಅಂದ್ರು, ಇಲ್ಲ ನೆಕ್ಸ್ಟ್ ನಾವೇನಿರುತ್ತಲ್ಲ ಅವಾಗ. ಅಂಡ್ ನನಗೆ ಇನ್ನೊಂದು ಏನಾದ್ರು 1 ವರ್ಷದ ಮೇಲಾಗ್ಬಿಟ್ಟಿದೆ. ಅವ್ರು ಅದನ್ನ ನೆನ್ಪಿಡ್ಕೊಂಡಿದ್ದಾರೋ ಮರ್ತೋಗಿದೆಯೋ. ಅವ್ರ ತನಕ ಪ್ರೊಫೈಲ್ ಹೋಗುತ್ತಲ್ಲ, ಅದೇ ಒಂದು ಖುಷಿ. ಎಲ್ಲದನ್ನು ಅದೇ ಖುಷಿ ಇದೆ ನಿಜವಾಗ್ಲೂ. ಈಗ ರೀಸೆಂಟ್ ಆಗಿ ನನಗೂ ಒಂದು ಮೆಸೇಜ್ ಮಾಡಿದ್ರು ರಾಘವೇಂದ್ರ ಹುಣಸೂರ್ ಸರ್, ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ, ನಿಮ್ ಪ್ರೊಫೈಲ್ ಕಳಿಸಿ ಅಂತೇಳಿ ಮಾಡಿದ್ರು. ನನಗೇನು ಒಂದು ಖುಷಿ ಅಂದ್ರೆ, ಅಲ್ಲಿ ತನಕ ನಮ್ಮ ಪ್ರೊಫೈಲ್ ರೀಚ್ ಆಗಿದೆಯಲ್ಲ ಅನ್ನೋದೇ ಒಂದು ಖುಷಿ. ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಮ್ಯಾಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಈ ಟೈಮಲ್ಲಿ. ಅಂಡ್ ಮೋರೋವರ್ ಅದ್ರಲ್ಲಿ ಖುಷಿ ವಿಚಾರ ಏನ್ ಗೊತ್ತಾ, ನೀವು ಇಂಡಿಪೆಂಡೆಂಟ್ ಆಗಿ ಐಡೆಂಟಿಫೈ ಆಗಿರ್ತೀರ. ನಿಮ್ಗೆ ಯಾವ್ದೇ ಕಾಂಪಿಟೇಟರ್ಗಳು ಇರಲ್ಲ. ಇವಾಗ ನಾವು ಏನೋ ಒಂದು ಆಡಿಷನ್ಸ್ಗೆ ಹೋದಾಗ ಲಕ್ಷಾಂತರ ಕಾಂಪಿಟೇಟರ್ಸ್ ಇರ್ತಾರೆ, ಅದ್ರ ಮಧ್ಯೆ ನಾವೇನೋ ಹೋಗಿ ನಿಲ್ಬೇಕು, ಅದು ಬೇರೆ. ಬಟ್ ಇಂಡಿಪೆಂಡೆಂಟ್ ಆಗಿ ಅಪ್ರೋಚ್ ಆಗೋದು ಇದೆಯಲ್ಲ. ಅಂಡ್ ಮೋರ್ ಓವರ್ ನಾನು ಬಿಲೀವ್ ಮಾಡೋದು, ಫಾರ್ ಎಕ್ಸಾಂಪಲ್ ಈಗ ನನಗೆ ಹತ್ರ ಮೆಸೇಜ್ ಆಗ್ತಾಗಲ್ಲ ಅಥವಾ ನಿಮಗೆ ಬಂದಾಗ, ಅವ್ರು ಬರೀ 2 ಸೆಕೆಂಡ್ ನಮ್ಮ ವಿಡಿಯೋ ನೋಡಿ ಅದನ್ನ ಡಿಸೈಡ್ ಮಾಡಿರಲ್ಲ, ಫುಲ್ ನೋಡಿರ್ತಾರೆ. ಮತ್ತೆ ನಮ್ಮ ಪ್ರೊಫೈಲ್ನೇ ನೋಡಿರ್ತಾರೆ ಅವರು. ಇದೊಂದನ್ನೇ ಹಿಂಗ ಅಥವಾ ಬೇರೆ ಹಾಡೆಲ್ಲ ಹೆಂಗ್ ಆಡಿರ್ತಾನೆ ನೋಡ್ಬೋದು, ಅಥವಾ ಬೇರೆ ಆಕ್ಟಿಂಗ್ ನೀವ್ ಏನ್ ಮಾಡಿದ್ರೆ. ಬಟ್ ಅಷ್ಟನ್ನು ತೆಗೆದು ನೋಡಿ ಆಮೇಲೆ ಅವ್ರಿಗೆ ಆ ಮೆಸೇಜ್ ಹಾಕೋ ಅವಶ್ಯಕತೆನೇ ಇರಲ್ಲ. ಬೇರೆ ಯಾರಿಗೋ ಹೇಳ್ಬಿಟ್ಟು ನಾನು ಅದನ್ನೇ ಅನ್ಕೊಂಡೆ ಎಕ್ಸಾಕ್ಟ್ಲಿ. ಈಗ ಅವರೇ ಹಾಕುವಂತದ್ದು ಏನೂ ಇರ್ಲಿಲ್ಲ, ಅದು ಅವ್ರ ಮುಂದೆ ನಾವ್ ಏನೂ ಅಲ್ಲ. ನಿಜ. ಸೊ ಅವರೇ ನೋಡಿ ಅವರೇ ಹಾಕ್ತಾರೆ ಅಂದ್ರೆ ನಮ್ಗೆ ಸೆಲೆಕ್ಟ್ ಆಗಿದ್ದಕ್ಕಿಂತ ಒಂದ್ ದೊಡ್ಡ ಖುಷಿ ಅಲ್ವಾ ಅದೇ. ಡೆಸ್ಟಿನಿ ಅದಿದ್ದಾಗ ಮೋಸ್ಟ್ಲಿ ಇದು ನಿನಗೆ ಸ್ಟ್ರಗಲ್ ಅನಿಸ್ಬೋದು. ನನಗೆ ಒಂದು ಥಾಟ್ ಬಂದಿತ್ತು ಆಯ್ತಾ, ಅದೇನಂದ್ರೆ ಇವಾಗ ನಿಮಗೆ ಆಡಿಷನ್ಸ್ ಹೋಗ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಆಗ್ತಿಲ್ಲ. ಅದು ಹೆಂಗೆ ಅಂದ್ರೆ, ಒಂದು ಬಾಕ್ಲಿದೆ, ಲಕ್ಷಾಂತರ ಜನ ನಿಂತಿದ್ದಾರೆ, ಇದ್ರಲ್ಲಿ ಇನ್ನೊಬ್ಬರು ನನಗೆ ಹೇಳ್ಕೊಂಡು ಹೋಗೋ ಕಷ್ಟ ಅನ್ನೋದು ಒಂದಿರ್ಬೋದು ದೇವ್ರಿಚೆ. ಅಥವಾ ನೀನು ಹಿಂಗೆ ಬರೋನಲ್ಲ, ನೀನು ಸಪ್ರೇಟಾಗಿ ಏನೋ ಎತ್ತಾಗ್ತೀನಿ, ನೀನು ಒಬ್ಬನೇ ಹೋಗೋ ಅನ್ನೋದೊಂದು ಥಾಟ್ ಇರ್ಬೋದೇನೋ. ಅದಕ್ಕೆ ಬಟ್ ಈ ಟೈಮಲ್ಲಿ ನಿನ್ಗೆ ಅದು ಸಿಕ್ತಿಲ್ಲ ಅಂದ್ರೆ, ನೀನು ಅಲ್ಲಿಗೆ ಹಂಗೆ ನಾನು ನಿನ್ನ ಕಳಿಸ್ಬೇಕು ಅಂದ್ರೆ ಇನ್ನೊಂಚೂರು ಸ್ಟ್ರಗಲ್ ಪಡಬೇಕು. ಅದಕ್ಕೆ ರೆಡಿ ಆಗು. ಅದು ಕಣ್ಣೀರು ಹಾಕ್ತೀಯೋ, ಅಳ್ತೀಯೋ, ಡಿಪ್ರೆಷನ್ ಆಗ್ತೀಯೋ, ಏನಾಗ್ತೀಯೋ, ಬಟ್ ಅದರಿಂದ ಆಚೆ ಬರ್ತೀಯೋ ನಿನಗೆ ಬಿಟ್ಟಿದ್ದು. ಬಟ್ ನಿನಗೋಸ್ಕರ ಒಂದು ಸಪ್ರೇಟ್ ಬಾಕ್ಲಿಟ್ಟಿದ್ದೀನಿ ನಾನು. ಸೊ ಅಲ್ಲಿವರೆಗೂ ಒದ್ದಾಡು. ಅದು ನನಗೆ ಪ್ರತಿ ಸಲ ಟ್ರಿಗರ್ ಆಗ್ತಿರುತ್ತೆ. ಏನೇ ಬೇಜಾರಾದರೂ, ಇಲ್ಲ ಇದೊಂಥರ ಎಂಟ್ರಿನೇ ಬೇರೆ ಇರ್ಬೋದೇನೋ, ಒಂಥರ ನಿನಗೆ ಹಿಂಗೆ ಡೈರೆಕ್ಟಾಗಿ ನಾನು ಕೊಡ್ತೀನಿ ಅನ್ನೋದಕ್ಕಿಂತ ಇಲ್ಲಿ ಸ್ಟ್ರಗಲ್ ಪಟ್ಟಿರ್ತೀಯಲ್ಲ, ಇದಕ್ಕೆ ನೀನು ಆರಾಮಾಗಿ ಹೋಗ್ಬೋದಲ್ವಾ. ಸೊ ಅದೇ ನಮಗೆ ಇಂಡಿವಿಜುವಲ್ ಐಡೆಂಟಿಫಿಕೇಶನ್ ಅಂತ ಅನ್ಸುತ್ತೆ. ಅವ್ರು ಮೆಸೇಜ್ ಆಗ್ತಾಗ ನನಗೂ ಅದೇ ಅನ್ಸುತ್ತೆ. ಈವನ್ ಧ್ರುವ ಸರ್ ಮೆಸೇಜ್ ಆಗ್ತಾಗ್ಲೂ ತುಂಬ ಖುಷಿ ಆಯ್ತು ನನಗೆ. ಅವ್ರಿಗೆಲ್ಲ ಅದು ಅವಶ್ಯಕತೆ ಇಲ್ಲ ಹಿಂಗೆ ಲೈಕ್ ಮಾಡೋದು ಅಥವಾ ಲೈಕ್ ಮಾಡೋದು. ಅವ್ರಿಗೆ ನನಗೆ ಆ ಥರ ಎಷ್ಟು ಇದು ಬಂದಿದೆ ಅಂದರೆ, ಧ್ರುವ ಸರ್ ಹತ್ರ ಮಾಡಿದ್ದಾರೆ, ಪ್ರೇಮ್ ಸರ್ ಲೈಕ್ ಮಾಡಿದ್ದಾರೆ, ರಚಿತಾರಾಮ್ ಮೇಡಮ್ ಲೈಕ್ ಮಾಡಿದ್ದಾರೆ, ಬಿಗ್ ಬಾಸ್ ಎಷ್ಟೊಂದು ಕಂಟೆಸ್ಟೆಂಟ್ಸ್ಗಳು ಲೈಕ್ ಮಾಡಿದ್ದಾರೆ ಥರ. ಸೊ ಎಲ್ಲಾನು ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದಾನೆ. ದಟ್ ಈಸ್ ಮೆಮೊರಿ. ಅದು ನೋಡು, ಏನು ಇಲ್ದೇನೆ ಬಂದವ್ರಿಗೆ ಇವತ್ತು ಇಷ್ಟು ಜನದ ಹತ್ರ ಏನೋ ರೆಕಗ್ನೈಸ್ ಆಗ್ತಿದೆ. ಮೋಸ್ಟ್ಲಿ ಇವಾಗ ನಾನು ಯಾರ ಮುಂದೆನಾದ್ರು ಹೋಗಿ ನಿಂತ್ರೆ ಅವ್ರು ಕಂಡಿಡಿಯಕ್ಕೆ ಟೈಮ್ ತಗೋಬೋದು. ಬಟ್ ಒಂದ್ಸತಿ ಹಾಡು ಹೇಳಿದಾಗ, ಹೇ ಕರೆಕ್ಟ್ ನೀವು ಹಾಡು ನಾನು ಕೇಳಿದ್ದೀನಿ, ಆ ಥರದ್ದು ಏನೋ ಹೇಳ್ತಾರಲ್ಲ, ಮಾಡ್ತಾರಲ್ಲ ಅನ್ನೋದೊಂದು ನಂಬಿಕೆ ಇದೆ ನಂಗೆ. ಆ ಥರದ್ದು ಒಂದ್ಸತಿ ಧ್ರುವ ಸರ್ನ ಮೀಟ್ ಮಾಡ್ಬೇಕು ಅಂತಿದೆ. ಅಂದರೆ ಅವರು ಆ ಹಾಡು ಅಷ್ಟು ಚಂದ ಇತ್ತದು ಹಾಡು. ಹೋಗಿ ನಿಂತಾಗ ಅವ್ರು ಅಟ್ಲೀಸ್ಟ್ ಏನಾದ್ರು ಗುರ್ತಿಸ್ತಾರ, ಇಲ್ಲ ನಿಮ್ಮನ್ನು ನೋಡಿದ್ದೀನಿ ನಾನು ಅಂತನೋ ಏನೋ ಒಂದು ಹೇಳ್ತಾರ ಅನ್ನೋದೊಂದು ಇದು ನೋಡೋಣ. ಆ ಟೈಮ್ ಬಂದಾಗ ಅವ್ರಿಗೆ ಒಂದು ದಿವಸ ಕೇಳ್ತೀನಿ ನಾನು, ಸರ್ ನನ್ನ ಹಾಡು ಒಂದ್ಸತಿ ಲೈಕ್ ಮಾಡಿದ್ರೆ ನೆನಪಿದೆಯಾ ನಿಮಗೆ ಅನ್ನೋ ಥರದ್ದು ಏನಾದ್ರು ಒಂದು ಕೇಳೋಣ ಅಂತ. ಬಟ್
ರೆಕಗ್ನೈಸೇಷನ್ ಮಾತ್ರ ಅದು ಬೇರೆ ಲೆವೆಲ್. ಎಷ್ಟೊಂದು ಸತಿ ನನ್ನ ಫ್ರೆಂಡ್ಸೇ ಅಂದರೆ ಕೆಲವರು ನನ್ನ ತುಂಬ ಹತ್ರದವರು ಆಲ್ರೆಡಿ ಯಾವುದೋ ಇದರಲ್ಲೆಲ್ಲ ಹಾಡಿರೋರು, ಮಗ ಆದರೂ ಸಖತ್ ಫೇಮಸ್ ಆಗ್ಬಿಟ್ಟಿದ್ಯಾ ಮಗ, ಈಗ ನೀನು ಎಲ್ಲ ಜನ ಕಂಡುಹಿಡಿತಾರೆ, ಎಲ್ಲ ಇದು ಮಾಡ್ತಾರೆ, ನಮಗೆ ನೋಡು ಅಂದರೆ ಇದೆಲ್ಲ ಮುಗಿದ್ಮೇಲೆ ನಮ್ಮನ್ನು ಅಷ್ಟು ರೆಕಗ್ನೈಸ್ ಮಾಡೋರಿಲ್ಲ ಅಂತ. ಅವಾಗ ನನಗೆ ಅನಿಸುತ್ತೆ ಮೋಸ್ಟ್ಲಿ ಕರೆಕ್ಟ್ ದಾರಿಲಿ ಇದೀನ ನಾನು. ಯಾಕಂದರೆ ಇವಾಗ ನಾನು ಎಲ್ಲಿವರೆಗೂ ಕಾಣಿಸ್ಕೋತಾ ಇರ್ತೀನೋ ಅಲ್ಲಿವರೆಗೂ ಜನ ರೆಕಗ್ನೈಸ್ ಮಾಡ್ತಾರೆ. ಬಟ್ ಸೋಷಿಯಲ್ ಮೀಡಿಯಾ ಹಂಗಲ್ಲ, ಇದು ನಮ್ಮ ಕೈಲಿದೆ ಕಂಪ್ಲೀಟ್ಲಿ. ನಾನು ಇರೋವರೆಗೂ ಇದನ್ನು ಮಾಡ್ಕೊಂಡು ಹೋಗ್ತೀನಾ. ನಾವು ಮೋಸ್ಟ್ಲಿ ವೈರಲ್ ಆಗೋ ಕಂಟೆಂಟ್ಗಳು ಕಮ್ಮಿ ಆಗ್ಬೋದು ಅಷ್ಟೇ, ಬಟ್ ಜನದ ಮಧ್ಯೆ ಅಂತೂ ಇರ್ತೀವ. ಸೊ ಈ ಥರ ಪಾಯಿಂಟ್ ಆಫ್ ವ್ಯೂ ಎಲ್ಲ ಯೋಚನೆ ಮಾಡೋದು ಸ್ವಲ್ಪ ಧೈರ್ಯ ಬರೋಕ್ಕೆ ಶುರುವಾಗುತ್ತೆ. ಇಲ್ಲ ಕರೆಕ್ಟ್ ದಾರಿಲಿದೆ, ಏನೋ ಆಗುತ್ತೆ ಲೈಫಲ್ಲಿ ಅಂತ. ಆ್ಯಂಡ್ ಅವ್ರ ಮೆಸೇಜ್ ಬಂದಾಗಲೂ ನನಗೆ ತುಂಬ ನಂಬಿಕೆ ಬಂದಿತ್ತು. ಅಂದರೆ ಕರೆಕ್ಟ್ ದಾರಿಲಿದ್ದೀನಿ, ಅದನ್ನು ಡಿಸೈಡ್ ಮಾಡಿದ್ದು ನನಗೆ ಒಳ್ಳೇದು. ಇಲ್ಲಾಂದ್ರೆ ನಮ್ಗೆ ಏನಿತ್ತು, ಎಲ್ಲಿ ಹೆಂಗೆ ರೀಚ್ ಆಗಬೇಕಿತ್ತು ಅವ್ರನ್ನೆಲ್ಲ, ಕಷ್ಟ ಅಲ್ವಾ ಅದು ಅಂತ. ಬಟ್ ಅದು ಆ ವೇದಿಕೆಗೆ ಹೋಗಿ ನಿಂತಾಗ ಅದ್ರದ್ದು ಫುಲ್ಫಿಲ್ ಆಗುತ್ತೆ. ಸೊ ಅವಾಗ ಅನ್ಕೋತೀನಿ, ಇಲ್ಲ ಅವಾಗ ನಾನು ಫಸ್ಟ್ ಅದನ್ನೇ ಅಂದ್ಕೊಂಡಿದ್ದೀನಿ. ಆ ಥರ ವೇದಿಕೆಗೆ ಹೋಗಿ ಸೆಲೆಕ್ಟಾಗಿ ಏನಾದ್ರು ನನ್ನ ಕಂಟೆಸ್ಟೆಂಟಾಗಿ ಏನೋ ನಿಂತಾಗ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಏನು ನನ್ನ ಜನಗಳು ಪ್ರೀತಿಸ್ತಾರಲ್ಲ ಅವ್ರಿಗೆ. ಯಾಕಂದರೆ ಇವತ್ತು ಏನೋ ಆಗಿದೆ ಅಂತಂದರೆ ಅದು ಅವರಿಂದ ಮಾತ್ರ. ನಾನು ಪ್ರತಿ ಸಲ ಅದನ್ನು ಬಿಲೀವ್ ಮಾಡ್ತೀನಿ ಆ್ಯಂಡ್ ಫೀಲ್ ಮಾಡಿದ್ದೀನಿ ಅದನ್ನು. ಏನೂ ಇಲ್ಲದೆ ಇದ್ದವನಿಗೆ ಇವತ್ತು ಏನೋ ಒಂದು ರೆಕಗ್ನೈಸೇಷನ್. ಆವಾಗ ನಾನು ಎಷ್ಟೇ ಚೆಂದ ಹಾಡಿದ್ರು ಮ್ಯಾಮ್, ಏನಾಗ್ತಿತ್ತು, ಈಗ ತುಂಬ ಜನ ಏನೋ ರಿಯಾಲಿಟಿ ಶೋಸಲ್ಲಿ ಹಾಡು ಬಂದರು ಸಿಂಗರ್ಸ್ಗಳಿದ್ರೆ, ನಾನೇನಾರು ಅಲ್ಲಿ ಹೋಗಿ ನನ್ನ ಯಾರಾದರೂ ಕರೆದು ಶೋಸ್ ಇಲ್ಲ ಹಾಡ್ತಿದ್ರೆ ಲಿಟ್ರಲಿ ನನಗೆ ಒಂದು ಮುಜುಗರ ಹೇಳ್ತಿತ್ತು ಒಳಗಡೆ. ನಾನು ಅದನ್ನು ಅಂದರೆ ನನಗೆ ಓಪನ್ ಅಪ್ ಆಗೋಕ್ಕೆ ಆಗ್ತಿರಲಿಲ್ಲ, ಭಯ. ಇವರೆಲ್ಲ ಫೇಮಸ್ ಆಗಿರೋರು ಎಲ್ಲ ಹಾಡಿರೋರು, ನಾನೇನಪ್ಪ ಹಾಡೋದು, ನಾನು ಹಾಡಿದ್ರೆ ಏನು ಅಂತ. ಆ್ಯಂಡ್ ಸಿಚುವೇಶನು ಹಾಗೆ ಇರ್ತಿತ್ತು. ಕೆಲವೊಂದು ಸತಿ ಅವ್ರು ಹಾಗೆ ಟ್ರೀಟ್ ಮಾಡ್ತಿದ್ರು, ಬಿಡು ಅವನು ಹಾಡ್ತಾನಂತೆ ಬಿಡು ಆಯಿತು. ಎಷ್ಟೊಂದು ಸತಿ ಡುಯೆಟ್ ಹಾಡು ನನ್ನ ಜೊತೆ ಹಾಡೋಕ್ಕೂ ಹಿಂಜರಿದಿರೋ ದಿನಗಳು ನೋಡಿದ್ದೀನಿ ಕೆಲವೊಬ್ರು. ಅದು ಮ್ಯಾಟರ್ ಆಫ್ ನೀನು ಹಾಡಕ್ಕೆ ಬರಲ್ಲ ಅಂತಲ್ಲ, ಅವ್ರಿಗೆ ಗೊತ್ತು ಇವನು ಹಾಡ್ತಾನೆ ಅಂತ. ಅವ್ನು ಫೇಮಸ್ ಅಲ್ವಲ್ಲ, ನಾನು ಹೆಂಗೆ ಅವನ ಜೊತೆ ನಿಂತ್ಕೊಂಡು ಹಾಡೋದು. ಅಂದ್ರೆ ನಿಮ್ಮ ಜೊತೆ ಇರ್ತಿರೋ ಫೇಮಸ್ ಇರ್ತಿದ್ರಾ? ಇರ್ತಿದ್ರು, ಆಲ್ಮೋಸ್ಟ್ ಇರ್ತಿದ್ರು ಕೆಲವೊಂದು ಇದರಲ್ಲಿ. ಬಟ್ ಹಂಗೆ ಪ್ರೀತಿ ಕೊಟ್ಟಿರೋರು ಇದ್ದಾರೆ, ಬಾ ನೀನು ಹಾಡು ಪರವಾಗಿಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಎರಡನ್ನೂ ನೋಡಿದೆ. ಅವಾಗೆಲ್ಲ ನನಗೆ ಫೇಮಸ್ ಅನ್ನೋದು ಇಷ್ಟೊಂದು ಮ್ಯಾಟ್ರ್ ಆಗುತ್ತೋ ಒಬ್ಬ ಆರ್ಟಿಸ್ಟ್ ಲೈಫಲ್ಲಿ. ಅಂದರೆ ನಿನ್ನ ಟ್ಯಾಲೆಂಟಿಗಿಂತ ನಿನ್ನ ಪಾಪ್ಯುಲಾರಿಟಿನೇ ನಿನ್ನನ್ನು ರೆಕಗ್ನೈಸ್ ಮಾಡೋದು, ನಿಂಗೆ ಅದ್ರ ಮೇಲೆ ರೆಸ್ಪೆಕ್ಟ್ ಕೊಡೋದು ಅನ್ನೋದಿದ್ದರೆ ಇವತ್ತು ಆ ರೆಸ್ಪೆಕ್ಟ್ ಕೊಟ್ಟಿರೋ ಜನ. ಯಾರಿದ್ರು ಧೈರ್ಯವಾಗಿ ನಿಂತು ಏನಾರ ಹಾಡ್ತೀನಿ, ಅವನಪ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ಆಡ್ತಾರೆ. ಅದನ್ನು ತೊಗೊಳಕ್ಕೆ 7-8 ವರ್ಷ ಬೇಕಾಯ್ತು ನನಗೆ. ಆ 7-8 ವರ್ಷ ಎಷ್ಟು ರಿಗ್ರೆಟ್ ಮಾಡಿದ್ದೀನಿ, ಎಷ್ಟು ಫೀಲ್ ಆಗಿದ್ದೀನಿ ಒಳಗಡೆ. ನನ್ನನ್ನು ಹೆಂಗೆಲ್ಲ ನೋಡಿದರೆ ಜನ, ತುಂಬ ಫೀಲ್ ಮಾಡಿದ್ದೀನಿ ನಾನು. ಅದು ಕೆಲವೊಂದು ಅನುಭವಿಸೋರಿಗೆ ಮಾತ್ರ ಗೊತ್ತು. ಇವಾಗ ಅದೇ ಅವ್ರ ಮಧ್ಯೆ ಹೋದಾಗ ಏನಪ್ಪ ಹಿಂಗೆ ಚೆನ್ನಾಗಿದೆಯಲ್ಲ, ಇವಾಗ ಸಖತ್ತಾಗಿ ಓಡ್ತಿದೆಯಲ್ಲ ನಿನ್ನ ವೀಡಿಯೋಸ್ ಹಂಗಂದಾಗ ಆ ದಿನಗಳಿಗೆಲ್ಲ ಇದೊಂದು ಉತ್ತರ. ಅದು ನನ್ನೊಳಗೆ ನಾನು ತೊಗೊಂಡಿದ್ದು ಚಾಲೆಂಜ್. ಅದು ಅವ್ರದ್ದು ತಪ್ಪು ಅನ್ನೋದಲ್ಲ, ಏನಲ್ಲ, ನನ್ನೊಳಗೆ ನನಗೆ ಇದ್ದಿದ್ದು ಚಾಲೆಂಜ್ ಅದು. ಇದನ್ನೆಲ್ಲ ದಾಟ್ ಒಂದಿನ ರೆಸ್ಪೆಕ್ಟ್ ಮಾಡಬೇಕಲ್ಲ ಇವರು ಅಂತ. ಬಟ್ ಇದಿನ್ನೂ ಏನೋ ನೆಕ್ಸ್ಟಿಗೆ ಹೋಗ್ಬೇಕು, ಹಿಂಗಿದ್ದವನು ಹಿಂಗಾದ್ನಲ್ಲಪ್ಪ ಅನ್ನೋದು ಏನೋ ಬರಬೇಕು. ಆ್ಯಂಡ್ ಅದೆಲ್ಲನೂ ಸಾಧನೆ ಮಾಡಿ ಅಚೀವ್ ಮಾಡಿ ಮತ್ತೆ ನಮ್ಮೂರು ನಾವಾಯಿತು, ನಮ್ಮೂರಾಯಿತು. ಸೊ ಅದೊಂದು ನನ್ನ ಕೊನೆ ಇದದು. ಅಂದರೆ ಎಲ್ಲನೂ ನೋಡಿ ಏನೇನು ಹೆಸರು ಮಾಡಬೇಕು, ಯಾವ ಲೆವೆಲ್ಲಿಗೆ ಅಂತ ಅನ್ಸುತ್ತೋ ಎಲ್ಲನೂ ಮಾಡಿ ಆಮೇಲೆ ನಮ್ಮೂರು ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ನಾವಾಯಿತು ಅಲ್ಲಿ ಒಂದಷ್ಟು ಮಕ್ಳು ಪಾಠ ಹೇಳ್ಕೊಂಡು, ಸಂಗೀತನೋ ಏನೋ ಹೇಳ್ಕೊಂಡು, ಇದು ನನ್ನ ಫೈನಲ್ ಅಲ್ಟಿಮೇಟ್ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.